ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಅವಮಾನ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿಗೆ ನಿನ್ನೆ ಸಮಾರಂಭದಲ್ಲಿ ಯಾವ ಅವಮಾನವನ್ನು ನಾನು ಮಾಡಿಲ್ಲ. ನನಗೆ ಹೇಳಿ ಡಿಕೆಶಿ ಸಮಾವೇಶದಿಂದ ಅರ್ಧಕ್ಕೆ ಎದ್ದು ಹೋದ್ರು. ಆದುದರಿಂದ ನಾನು ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿಲ್ಲ. ವೇದಿಕೆ ಮೇಲೆ ಇಲ್ಲದವರನ್ನ ಸ್ವಾಗತ ಮಾಡೋದಕ್ಕಾಗತ್ತಾ ಅಂತ ಪುನಃ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇಬ್ಬರ ನಡುವೆ ಒಡಕು ಮೂಡಿಸುವ ಪ್ರಯತ್ನಗಳಾಗ್ತಾ ಇದೆ. ಬಿಜೆಪಿ ಮಾಡ್ತಾ ಇದೆ. ಅದನ್ನ ರಾಜಕೀಯ ಲಾಭ ಪಡೆಯುವ ಭ್ರಮೆಯಲ್ಲಿ ಬಿಜೆಪಿ ಇದೆ. ಕಬಿನಿ ಜಲಾಶಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕೋಂತವ್ರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ. ಹೆಸರು ಹೇಳೋದು ಯಾರಿರ್ತಾರೆ ಅವ್ರಿಗೆ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ದು ಎಲ್ಲ ನೀವು ಅವ್ರು ಕೇಳಿದ್ರೇನ್ರಿ? ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ನೋಡಪ್ಪ, ಇಲ್ಲಿ ಯಾರನ್ನು ನಾವು ಡಿಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ. ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ. ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ಅವ್ರು ಇರ್ಲಿಲ್ಲ ಅಲ್ಲಿದ್ರ ಅದ ಅವಮಾನ ಹೆಂಗೆ? ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ತಾರೆ. ಇರ್ಲಿಲ್ಲ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕೋಂತವ್ರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ. ಹೆಸರು ಹೇಳೋದು ಯಾರಿರ್ತಾರೆ ಅವ್ರಿಗೆ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ದು ಎಲ್ಲ ನೀವು ಅವ್ರು ಕೇಳಿದ್ರೇನ್ರಿ? ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ನೋಡಪ್ಪ, ಇಲ್ಲಿ ಯಾರನ್ನು ನಾವು ಡಿಕೆ ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ. ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ. ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ಅವ್ರು ಇರ್ಲಿಲ್ಲ ಅಲ್ಲಿದ್ರ ಅದ ಅವಮಾನ ಹೆಂಗೆ? ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ತಾರೆ. ಇರ್ಲಿಲ್ಲ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕೋಂತವ್ರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವ್ರಿಗೆ ಸ್ವಾಗತ